ಆಸ್ಪತ್ರೆಯ ವೈದ್ಯನಿಂದ ವಂಚನೆ ನಡೆದಿದೆ. ಪಿಎಸ್ಐ ಕೆಲಸ ಕೊಡಿಸ್ತೀನಿ ಅಂತ ಬರೋಬ್ಬರಿ 45 ಲಕ್ಷ ಹಣನ ವಂಚನೆ ಮಾಡಿದ್ದಾನೆ. ಮತ್ತೊಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಪಿಎಸ್ಐ ಕೆಲಸ ಮಾಡಿಸಿಕೊಡುವುದಾಗಿ ಬರೋಬ್ಬರಿ 45 ಲಕ್ಷ ಹಣ ವಂಚನೆ ಆಗಿದೆ. ಡಾಬಸ್ಪೇಟೆಯ ಆರೋಗ್ಯ ಭಾರತಿ ಆಸ್ಪತ್ರೆಯ ವೈದ್ಯನಿಂದ ಈ ವಂಚನೆ ನಡೆದಿದೆ. ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಚಂದ್ರಶೇಖರ್ ಹಾಗೂ ಸ್ನೇಹಿತ ಯೋಗೇಂದ್ರನಿಂದ ಈ ವಂಚನೆ ನಡೆದಿದೆ ಅನ್ನುವಂತ ಆರೋಪ. ನೆಲಮಂಗಲ ತಾಲೂಕು ಡಾಬಸ್ಪೇಟೆಯಲ್ಲಿದ್ದಂತಹ ಆರೋಗ್ಯ ಭಾರತಿ ಆಸ್ಪತ್ರೆಯ ವೈದ್ಯರ ವಂಚನೆಗಳು ಈಗ ಬಯಲಾಗಿವೆ. ಅಮೋಕ್ ಟಿವಿಯಲ್ಲಿ ರಾಜಕಾರಣಿಗಳ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಬಂಡವಾಳ ಮಾಡಿಕೊಂಡ ಆಸಾಮಿಗಳು ಇವರು. ಬಿಲ್ಲಿನಕೋಟೆ ನಿವಾಸಿ ಅನಿಲ್ ಕುಮಾರ್ ನಿಂದ 45 ಲಕ್ಷ ಹಣ ಪೀಕಿ ವಂಚಿಸಿದ್ದಾರೆ. ಹಣ ವಾಪಸ್ ಕೇಳಿದ್ರೆ ಹಣ ಕೊಟ್ಟವರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತೀನಿ ನಿಮ್ ಮೇಲೆ ಅಂತ ಬೆದರಿಕೆ. ಮತ್ತೊಂದು ಕಡೆಗೆ ಆರೋಪಿಗಳಿಬ್ಬರನ್ನ ಬಂಧಿಸಿದ್ದಾರೆ ಈಗ ಡಾಬಸ್ಪೇಟೆ ಪೊಲೀಸರು. ಯಾರೇ ಬಂದು ನಿಮ್ಗೆ ಒಂದು ಸರ್ಕಾರಿ ನೌಕರಿ ಕೊಡಿಸ್ತೀವಿ, ನಿಮ್ಮನ್ನ PSI ಮಾಡ್ತೀವಿ ಅಂತ ಏನೇ ಬಂದು ಹೇಳಿದ್ರು ನೀವು ಅದಕ್ಕೆ ಮೊರೆ ಹೋಗಬಾರ್ದು. ದುಡ್ಡು ಎಷ್ಟು? 45 ಲಕ್ಷ. ಅವರು ಕೊಟ್ಟಂತ ಭರವಸೆ ಏನಿರುತ್ತೆ ಅದನ್ನ ನೀವು ವಿಚಾರಣೆ ನಡೆಸಬೇಕು. ಯಾರ ಮೂಲಕ ನಮ್ಗೆ ಕೆಲಸ ಸಿಗುತ್ತೆ, ಯಾವೆಲ್ಲ ದಾಖಲೆಗಳು ಕೇಳ್ತಾರೆ, ಯಾಕೆ ಹಣವನ್ನ ಇಷ್ಟೊಂದು ಕೇಳ್ತಾರೆ, ಪ್ರತಿಯೊಂದು ಕೂಡ ನೀವು ಮಾಹಿತಿಗಳು ಕಲೆ ಹಾಕ್ತಾ ಹೋಗ್ಬೇಕು. ಈಗ ದುಡ್ಡಿನ ಆಸೆಗೆ ಎಲ್ರು ಇದೇ ಕೆಲಸ ಮಾಡೋದು. ಯಾರೋ ಒಬ್ಬರನ್ನ ಅಮಾಯಕರನ್ನ ಕರೆಯೋದು, ನಿಮ್ಗೆ ಈ ಕೆಲಸ ಕೊಡಿಸ್ತೀನಿ, ಅದನ್ನ ಮಾಡಿಸ್ತೀನಿ, ನಿಮ್ಗೆ ಜಮೀನು ಕೊಡಿಸ್ತೀನಿ, ಇಷ್ಟು ಹಣ ಕೊಡ್ಬೇಕು ಅಂತ ಬಂದು ಹೇಳ್ತಾರೆ. ಆದ್ರೆ ನೀವು ಅದಕ್ಕೆ ಮೊರೆ ಹೋದ್ರಿ ಅಂತಂದ್ರೆ ಪಂಗನಾಮ, ಕಟ್ಟಿಟ್ಟ ಬುತ್ತಿ. ಈಗ ಆರೋಪಿಗಳು ಇಬ್ಬರನ್ನ ಡಾಬಸ್ಪೇಟೆ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ.